ವೆಲ್ಕಮ್ ಟು ಆರ್ಯಲಾಗ್ಸ್. ಇವತ್ತು ನಾವು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಬೇರೆ ಥರ ಟ್ರೈ ಮಾಡೋಣ, ಹೊಸ ಥರ ಅಂತ ಹೇಳ್ಬಿಟ್ಟು ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಎಲ್ಲ ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಮತ್ತು ಫ್ಲಕ್ಸ್ ಸೀಡ್ಸು ಮತ್ತು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಖರ್ಜೂರ, ವಾಲ್ನಟ್ಟು, ಬಾದಾಮಿ, ಇದನ್ನೆಲ್ಲ ಹುರ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಬೇಕು. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು, ಕ್ರಿಸ್ಪಿ ಆಗೋ ಥರ. ನೆಕ್ಸ್ಟು ಸೈಡಲ್ಲಿ ಬೆಲ್ಲನ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಕರ್ಗೋಕ್ಕೆ ಇಟ್ಟಿದ್ದೀನಿ. ಅದು ಕರಗ್ತಾ ಇರೋ ಟೈಮಲ್ಲಿ ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ತುಪ್ಪ ಹಾಕಿಲ್ಲ, ಇದಕ್ಕೆ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ಅದು ಮಾಡ್ತಾಯಿದ್ದಿದ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ಬೇರೆ ಥರ ಮಾಡ್ತಾಯಿದ್ದೆ. ಇದು ತುಪ್ಪಗೆ ಪ್ಲೇಟಾಗೆಲ್ಲ ಸುಡ್ತಾಯಿದ್ದೀನಿ, ಯಾಕಂದರೆ ಅದು ತುಂಬ ಬಿಸಿ ಇರುತ್ತಲ್ಲ. ಬಿಸಿ ಇರೋ ಟೈಮ್ ನಮಗೆ ಕೈಯಲ್ಲಿ ಕಟ್ಟೋಕ್ಕೆ ಆಗಲ್ಲ. ಸೊ ಸ್ವಲ್ಪ ಆರಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಇದರಲ್ಲಿ ಆಯಿತು ನೋಡಿ. ಬೆಲ್ಲ ಎಲ್ಲ ತುಂಬ ಕರಗಿದೆ ಇವಾಗ. ಸೊ ಇದರಲ್ಲಿ ಜಾಸ್ತಿ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಪಾಕ ಬಂದರೆ ಸಾಕು. ಇದು ತುಪ್ಪ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಇವಾಗ ಇದರಲ್ಲಿ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಬೆಲ್ಲದ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ನೋಡಿ. ಜಾಸ್ತಿ ಏನು ಪಾಕ ಥರ ಏನೂ ಇಲ್ಲ, ಇದು ನಾರ್ಮಲ್ ಆಗಿದೆ, ಸ್ವಲ್ಪ ಲೈಟಾಗಿ. ತುಂಬ ಏನೂ ಬೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ, ಅಷ್ಟೇನು ಯಾರೂ ಲೈಕ್ ಮಾಡಲ್ಲ ಬೆಲ್ಲ. ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಟೇಸ್ಟು ಗಟ್ಟಿ ಆಗುತ್ತೆ. ಆಮೇಲೆ ಆರಿದ ಮೇಲೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ಎಷ್ಟು ಒಂದು ವೀಕ್ ಇಟ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ತುಂಬ ಚೆನ್ನಾಗಿ ಬಂದಿದೆ ಇದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ. ಇದು ಇವಾಗ ನಾನು ಕೈಯಲ್ಲಿ ತೊಗೊಂಡು ತುಂಬ ಬಿಸಿ ಇರುತ್ತೆ ಸ್ವಲ್ಪ ನೋಡಿ, ಯಾವುದೇ ಥರ ಕೈಗೆ ಅಂಟ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದಿದೆ. ಅದು ಎಷ್ಟು ಗಟ್ಟಿಯಾಗಿಬಿಡುತ್ತೆ ನೋಡಿ. ತುಂಬ ಬಿಸಿ ಇದ್ದರೆ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಕೈಯೆಲ್ಲ ಒಂಥರ ಆಗಿಬಿಡುತ್ತೆ. ಸ್ವಲ್ಪ ಆರಬೇಕದು, ಅದಕ್ಕೆ ನೋಡಿ ನಾನು ಆ ಥರ ಆರೋಕ್ಕಿಟ್ಟಿದ್ದೀನಿ. ಇನ್ನು ನಿಮಗೆ ಕಟ್ಟೋಕ್ಕಾಗಿಲ್ಲ ಅಂದರೆ ಬೇಕಂದರೆ ಹಾಗೇ ತಿನ್ಕೊಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಇದು ಹಂಗಂಗೆ ಪೀಸ್ ಕಟ್ ಮಾಡಿ ಬೇಕಾದರೆ ಹಂಗೆ ತಿನ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್.